ಗೋರಕ್ಷಣೆಗೆ ಮುಂದಾದವರನ್ನ ಅನ್ಯ ಕೋಮಿನ ಯುವಕರು ಕಟ್ಟಿ ಹಾಕಿ ಥಳಿಸಿರುವಂತಹ ಘಟನೆ ರಾಯಚೂರಲ್ಲಿ ನಡೆದಿದೆ. ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಅನ್ಯ ಕೋಮಿನ ಯುವಕರ ಗುಂಪಿನಿಂದ ಹಲ್ಲೆ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹೊರ ವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಗೋ ಸಾಗಾಟಕ್ಕೆ ಹಿಂದೂ ಕಾರ್ಯಕರ್ತರು ವಿರೋಧಿಸಿದ್ದಕ್ಕೆ ಹಲ್ಲೆ ನಡೀತಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಘಟನೆಯಲ್ಲಿ 8 ಜನ ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾಗಿದೆ. ಗಾಯಾಳುಗಳಿಗೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಸಿಂಧನೂರು ಟೌನ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಕಾರ್ಯಕರ್ತರಿಂದ ಗೋರಕ್ಷಣೆ ಮಾಡತಕ್ಕಂಥ ಗಾಡಿಗಳಿಗೆ ಅಂತ ಕಾಲ್ ಬರುತ್ತೆ. ಅಲ್ಲಿಗೆ ನಾನು ಹೋಗಿರ್ತೇನೆ. ಅಲ್ಲಿ ಹೋದ ತಕ್ಷಣವೇ ನಮ್ಮ ಹುಡುಗರ ಮೇಲೆ ಹಲ್ಲೆ ಮಾಡ್ತಾರೆ. ಎಲ್ಲ ಸೇರಿ ಹೊಡಿತಾ ಇರ್ತಾರೆ. ಹೊಡಿಯುವಾಗ ನಾನು ಮಧ್ಯದಲ್ಲಿ ಹೋಗ್ತೇನೆ ಸರ್. ಮಧ್ಯದಲ್ಲಿ ಹೋದ್ಮೇಲೆ ನಿಮಗೆ ಪರ್ಮಿಷನ್ ಏನಿದೆ, ನಿಮಗೆ ಗಾಡಿಗಳಿದೆ ಪರ್ಮಿಷನ್ ಏನಿದೆ, ನೀವು ರೈತರಿಗೆ ಇದು ಮಾಡಬೇಕು, ಅದು ಬಿಟ್ಬಿಟ್ಟು ನೀವು ನಿಮಗೆ ಪರ್ಮಿಷನ್ ಏನಿದೆ ಅಂತ ಹೇಳಿ ಗೋರಕ್ಷಣೆಗೆ ಮುಂದಾದವರನ್ನ ಅನ್ಯ ಕೋಮಿನ ಯುವಕರು ಕಟ್ಟಿ ಹಾಕಿ ಥಳಿಸಿರುವಂತಹ ಘಟನೆ ರಾಯಚೂರಲ್ಲಿ ನಡೆದಿದೆ. ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಅನ್ಯ ಕೋಮಿನ ಯುವಕರ ಗುಂಪಿನಿಂದ ಹಲ್ಲೆ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹೊರ ವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಗೋ ಸಾಗಾಟಕ್ಕೆ ಹಿಂದೂ ಕಾರ್ಯಕರ್ತರು ವಿರೋಧಿಸಿದ್ದಕ್ಕೆ ಹಲ್ಲೆ ನಡೀತಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಘಟನೆಯಲ್ಲಿ 8 ಜನ ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾಗಿದೆ. ಗಾಯಾಳುಗಳಿಗೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಸಿಂಧನೂರು ಟೌನ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಕಾರ್ಯಕರ್ತರಿಂದ ಗೋರಕ್ಷಣೆ ಮಾಡತಕ್ಕಂಥ ಗಾಡಿಗಳಿಗೆ ಅಂತ ಕಾಲ್ ಬರುತ್ತೆ. ಅಲ್ಲಿಗೆ ನಾನು ಹೋಗಿರ್ತೇನೆ. ಅಲ್ಲಿ ಹೋದ ತಕ್ಷಣವೇ ನಮ್ಮ ಹುಡುಗರ ಮೇಲೆ ಹಲ್ಲೆ ಮಾಡ್ತಾರೆ. ಎಲ್ಲ ಸೇರಿ ಹೊಡಿತಾ ಇರ್ತಾರೆ. ಹೊಡಿಯುವಾಗ ನಾನು ಮಧ್ಯದಲ್ಲಿ ಹೋಗ್ತೇನೆ ಸರ್. ಮಧ್ಯದಲ್ಲಿ ಹೋದ್ಮೇಲೆ ನಿಮಗೆ ಪರ್ಮಿಷನ್ ಏನಿದೆ, ನಿಮಗೆ ಗಾಡಿಗಳಿದೆ ಪರ್ಮಿಷನ್ ಏನಿದೆ, ನೀವು ರೈತರಿಗೆ ಇದು ಮಾಡಬೇಕು, ಅದು ಬಿಟ್ಬಿಟ್ಟು ನೀವು ನಿಮಗೆ ಪರ್ಮಿಷನ್ ಏನಿದೆ ಅಂತ ಹೇಳಿ ಗೋರಕ್ಷಣೆಗೆ ಮುಂದಾದವರನ್ನ ಅನ್ಯ ಕೋಮಿನ ಯುವಕರು ಕಟ್ಟಿ ಹಾಕಿ ಥಳಿಸಿರುವಂತಹ ಘಟನೆ ರಾಯಚೂರಲ್ಲಿ ನಡೆದಿದೆ. ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಅನ್ಯ ಕೋಮಿನ ಯುವಕರ ಗುಂಪಿನಿಂದ ಹಲ್ಲೆ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹೊರ ವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಗೋ ಸಾಗಾಟಕ್ಕೆ ಹಿಂದೂ ಕಾರ್ಯಕರ್ತರು ವಿರೋಧಿಸಿದ್ದಕ್ಕೆ ಹಲ್ಲೆ ನಡೀತಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಘಟನೆಯಲ್ಲಿ 8 ಜನ ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾಗಿದೆ. ಗಾಯಾಳುಗಳಿಗೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಸಿಂಧನೂರು ಟೌನ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಕಾರ್ಯಕರ್ತರಿಂದ ಗೋರಕ್ಷಣೆ ಮಾಡತಕ್ಕಂಥ ಗಾಡಿಗಳಿಗೆ ಅಂತ ಕಾಲ್ ಬರುತ್ತೆ. ಅಲ್ಲಿಗೆ ನಾನು ಹೋಗಿರ್ತೇನೆ. ಅಲ್ಲಿ ಹೋದ ತಕ್ಷಣವೇ ನಮ್ಮ ಹುಡುಗರ ಮೇಲೆ ಹಲ್ಲೆ ಮಾಡ್ತಾರೆ. ಎಲ್ಲ ಸೇರಿ ಹೊಡಿತಾ ಇರ್ತಾರೆ. ಹೊಡಿಯುವಾಗ ನಾನು ಮಧ್ಯದಲ್ಲಿ ಹೋಗ್ತೇನೆ ಸರ್. ಮಧ್ಯದಲ್ಲಿ ಹೋದ್ಮೇಲೆ ನಿಮಗೆ ಪರ್ಮಿಷನ್ ಏನಿದೆ, ನಿಮಗೆ ಗಾಡಿಗಳಿದೆ ಪರ್ಮಿಷನ್ ಏನಿದೆ, ನೀವು ರೈತರಿಗೆ ಇದು ಮಾಡಬೇಕು, ಅದು ಬಿಟ್ಬಿಟ್ಟು ನೀವು ನಿಮಗೆ ಪರ್ಮಿಷನ್ ಏನಿದೆ ಅಂತ ಹೇಳಿ ಗೋರಕ್ಷಣೆಗೆ ಮುಂದಾದವರನ್ನ ಅನ್ಯ ಕೋಮಿನ ಯುವಕರು ಕಟ್ಟಿ ಹಾಕಿ ಥಳಿಸಿರುವಂತಹ ಘಟನೆ ರಾಯಚೂರಲ್ಲಿ ನಡೆದಿದೆ. ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಅನ್ಯ ಕೋಮಿನ ಯುವಕರ ಗುಂಪಿನಿಂದ ಹಲ್ಲೆ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹೊರ ವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಗೋ ಸಾಗಾಟಕ್ಕೆ ಹಿಂದೂ ಕಾರ್ಯಕರ್ತರು ವಿರೋಧಿಸಿದ್ದಕ್ಕೆ ಹಲ್ಲೆ ನಡೀತಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಘಟನೆಯಲ್ಲಿ 8 ಜನ ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾಗಿದೆ. ಗಾಯಾಳುಗಳಿಗೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಸಿಂಧನೂರು ಟೌನ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಕಾರ್ಯಕರ್ತರಿಂದ ಗೋರಕ್ಷಣೆ ಮಾಡತಕ್ಕಂಥ ಗಾಡಿಗಳಿಗೆ ಅಂತ ಕಾಲ್ ಬರುತ್ತೆ. ಅಲ್ಲಿಗೆ ನಾನು ಹೋಗಿರ್ತೇನೆ. ಅಲ್ಲಿ ಹೋದ ತಕ್ಷಣವೇ ನಮ್ಮ ಹುಡುಗರ ಮೇಲೆ ಹಲ್ಲೆ ಮಾಡ್ತಾರೆ. ಎಲ್ಲ ಸೇರಿ ಹೊಡಿತಾ ಇರ್ತಾರೆ. ಹೊಡಿಯುವಾಗ ನಾನು ಮಧ್ಯದಲ್ಲಿ ಹೋಗ್ತೇನೆ ಸರ್. ಮಧ್ಯದಲ್ಲಿ ಹೋದ್ಮೇಲೆ ನಿಮಗೆ ಪರ್ಮಿಷನ್ ಏನಿದೆ, ನಿಮಗೆ ಗಾಡಿಗಳಿದೆ ಪರ್ಮಿಷನ್ ಏನಿದೆ, ನೀವು ರೈತರಿಗೆ ಇದು ಮಾಡಬೇಕು, ಅದು ಬಿಟ್ಬಿಟ್ಟು ನೀವು ನಿಮಗೆ ಪರ್ಮಿಷನ್ ಏನಿದೆ ಅಂತ ಹೇಳಿ ಗೋರಕ್ಷಣೆಗೆ ಮುಂದಾದವರನ್ನ ಅನ್ಯ ಕೋಮಿನ ಯುವಕರು ಕಟ್ಟಿ ಹಾಕಿ ಥಳಿಸಿರುವಂತಹ ಘಟನೆ ರಾಯಚೂರಲ್ಲಿ ನಡೆದಿದೆ. ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಅನ್ಯ ಕೋಮಿನ ಯುವಕರ ಗುಂಪಿನಿಂದ ಹಲ್ಲೆ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹೊರ ವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಗೋ ಸಾಗಾಟಕ್ಕೆ ಹಿಂದೂ ಕಾರ್ಯಕರ್ತರು ವಿರೋಧಿಸಿದ್ದಕ್ಕೆ ಹಲ್ಲೆ ನಡೀತಾ ಅನ್ನೋ
ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಘಟನೆಯಲ್ಲಿ 8 ಜನ ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾಗಿದೆ. ಗಾಯಾಳುಗಳಿಗೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಸಿಂಧನೂರು ಟೌನ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬೆಳಗ್ಗೆ ನನಗೆ ಕಾಲ್ ಬರುತ್ತೆ ಕಾರ್ಯಕರ್ತರಿಂದ ಗೋರಕ್ಷಣೆ ಮಾಡಬೇಕಂತ ಗಾಡಿಗಳಿಗೆ ಅಂತ ಕಾಲ್ ಬರುತ್ತೆ. ಅಲ್ಲಿಗೆ ನಾನು ಹೋಗಿರ್ತೇನೆ. ಅಲ್ಲಿ ಹೋದ ತಕ್ಷಣವೇ ನಮ್ಮ ಹುಡುಗರ ಮೇಲೆ ಅಲ್ಲೇ ಮಾಡ್ತಾರೆ. ಎಲ್ಲ ಸೇರಿ ಹೊಡಿತಾ ಇರ್ತಾರೆ. ಹೊಡಿಯುವಾಗ ನಾನು ಮಧ್ಯದಲ್ಲಿ ಹೋಗ್ತೇನೆ ಸರ್. ಮಧ್ಯದಲ್ಲಿ ಹೋದ್ಮೇಲೆ ನಿಮಗೆ ಪರ್ಮಿಷನ್ ಏನಿದೆ, ನಿಮಗೆ ಗಾಡಿಗಳಿದೆ ಪರ್ಮಿಷನ್ ಏನಿದೆ, ನೀವು ರೈತರಿಗೆ ಇದು ಮಾಡಬೇಕು, ಅದು ಬಿಟ್ಬಿಟ್ಟು ನೀವು ನಿಮಗೆ ಪರ್ಮಿಷನ್ ಏನಿದೆ ಅಂತೇಳಿ ಗೋರಕ್ಷಣೆಗೆ ಮುಂದಾದವರನ್ನ ಅನ್ಯ ಕೋಮಿನ ಯುವಕರು ಕಟ್ಟಿ ಹಾಕಿ ಥಳಿಸಿರುವಂತಹ ಘಟನೆ ರಾಯಚೂರಲ್ಲಿ ನಡೆದಿದೆ. ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಅನ್ಯ ಕೋಮಿನ ಯುವಕರ ಗುಂಪಿನಿಂದ ಹಲ್ಲೆ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹೊರ ವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಗೋ ಸಾಗಾಟಕ್ಕೆ ಹಿಂದೂ ಕಾರ್ಯಕರ್ತರು ವಿರೋಧಿಸಿದ್ದಕ್ಕೆ ಹಲ್ಲೆ ನಡೀತಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಘಟನೆಯಲ್ಲಿ 8 ಜನ ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾಗಿದೆ. ಗಾಯಾಳುಗಳಿಗೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಸಿಂಧನೂರು ಟೌನ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬೆಳಗ್ಗೆ ನನಗೆ ಕಾಲ್ ಬರುತ್ತೆ ಕಾರ್ಯಕರ್ತರಿಂದ ಗೋರಕ್ಷಣೆ ಮಾಡಬೇಕಂತ ಗಾಡಿಗಳಿಗೆ ಅಂತ ಕಾಲ್ ಬರುತ್ತೆ. ಅಲ್ಲಿಗೆ ನಾನು ಹೋಗಿರ್ತೇನೆ. ಅಲ್ಲಿ ಹೋದ ತಕ್ಷಣವೇ ನಮ್ಮ ಹುಡುಗರ ಮೇಲೆ ಅಲ್ಲೇ ಮಾಡ್ತಾರೆ. ಎಲ್ಲ ಸೇರಿ ಹೊಡಿತಾ ಇರ್ತಾರೆ. ಹೊಡಿಯುವಾಗ ನಾನು ಮಧ್ಯದಲ್ಲಿ ಹೋಗ್ತೇನೆ ಸರ್. ಮಧ್ಯದಲ್ಲಿ ಹೋದ್ಮೇಲೆ ನಿಮಗೆ ಪರ್ಮಿಷನ್ ಏನಿದೆ, ನಿಮಗೆ ಗಾಡಿಗಳಿದೆ ಪರ್ಮಿಷನ್ ಏನಿದೆ, ನೀವು ರೈತರಿಗೆ ಇದು ಮಾಡಬೇಕು, ಅದು ಬಿಟ್ಬಿಟ್ಟು ನೀವು ನಿಮಗೆ ಪರ್ಮಿಷನ್ ಏನಿದೆ ಅಂತೇಳಿ ಗೋರಕ್ಷಣೆಗೆ ಮುಂದಾದವರನ್ನ ಅನ್ಯ ಕೋಮಿನ ಯುವಕರು ಕಟ್ಟಿ ಹಾಕಿ ಥಳಿಸಿರುವಂತಹ ಘಟನೆ ರಾಯಚೂರಲ್ಲಿ ನಡೆದಿದೆ. ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಅನ್ಯ ಕೋಮಿನ ಯುವಕರ ಗುಂಪಿನಿಂದ ಹಲ್ಲೆ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹೊರ ವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಗೋ ಸಾಗಾಟಕ್ಕೆ ಹಿಂದೂ ಕಾರ್ಯಕರ್ತರು ವಿರೋಧಿಸಿದ್ದಕ್ಕೆ ಹಲ್ಲೆ ನಡೀತಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಘಟನೆಯಲ್ಲಿ 8 ಜನ ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾಗಿದೆ. ಗಾಯಾಳುಗಳಿಗೆ ಸಿಂಧನೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಸಿಂಧನೂರು ಟೌನ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬೆಳಗ್ಗೆ ನನಗೆ ಕಾಲ್ ಬರುತ್ತೆ ಕಾರ್ಯಕರ್ತರಿಂದ ಗೋರಕ್ಷಣೆ ಮಾಡಬೇಕಂತ ಗಾಡಿಗಳಿಗೆ ಅಂತ ಕಾಲ್ ಬರುತ್ತೆ. ಅಲ್ಲಿಗೆ ನಾನು ಹೋಗಿರ್ತೇನೆ. ಅಲ್ಲಿ ಹೋದ ತಕ್ಷಣವೇ ನಮ್ಮ ಹುಡುಗರ ಮೇಲೆ ಅಲ್ಲೇ ಮಾಡ್ತಾರೆ. ಎಲ್ಲ ಸೇರಿ ಹೊಡಿತಾ ಇರ್ತಾರೆ. ಹೊಡಿಯುವಾಗ ನಾನು ಮಧ್ಯದಲ್ಲಿ ಹೋಗ್ತೇನೆ ಸರ್. ಮಧ್ಯದಲ್ಲಿ ಹೋದ್ಮೇಲೆ ನಿಮಗೆ ಪರ್ಮಿಷನ್ ಏನಿದೆ, ನಿಮಗೆ ಗಾಡಿಗಳಿದೆ ಪರ್ಮಿಷನ್ ಏನಿದೆ, ನೀವು ರೈತರಿಗೆ ಇದು ಮಾಡಬೇಕು, ಅದು ಬಿಟ್ಬಿಟ್ಟು ನೀವು ನಿಮಗೆ ಪರ್ಮಿಷನ್ ಏನಿದೆ ಅಂತೇಳಿ